ಜೀವ ಜೀವ ಇರೋ ತನಕ ಮಾತ್ರ ಈ ಜೀವಕ್ಕೆ ಬೆಲೆ. ಜೀವ ಹೋದ್ಮೇಲೆ ಈ ಜೀವ ಮಣ್ಣಿನ ಸಮಾನ. ಇವಾಗ ಜೀವ ಹೋಯ್ತು, ಯಾವ ಅರಣ್ಯಾಧಿಕಾರಿಗಳು ಯಾವ ಸಚಿವರು ಯಾರಾಗ್ತಾರೆ? ಯಾರು ಆಗಲ್ಲ. ಯಾರು ಹೊಣೆಗಾರರು? ಅದಕ್ಕೆ ಸುರಕ್ಷತೆ ಬಹಳ ಇಂಪಾರ್ಟೆಂಟು. ನೀವು ಫೀಸ್ ತಗೊಂಡು ಒಳಗಡೆ ಅನಿಮಲ್ಸ್ಗೆ ನೋಡಕ್ ಬಿಡ್ತೀರಾ ಅಂತಂದ್ರೆ ಅಷ್ಟೇ ಸುರಕ್ಷತೆಯನ್ನು ಕೂಡ ನೀವು ಅಲ್ಲಿ ಕಾಪಾಡಬೇಕು. ಸೊ ಈ ತಪ್ಪು ಇನ್ ಮುಂದೆ ಆಗ್ಬಾರ್ದು. ಈ ದುರಂತ ಕಂಡ ಮೇಲೆ ಆದ್ರೂ ಕೂಡ ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ನಮ್ಮ ಜೀವ ನಮಗೆ ಬಹಳ ಇಂಪಾರ್ಟೆಂಟು. ಮೊದಲು ಸುರಕ್ಷತೆ, ಆಮೇಲೆ ಎಲ್ಲ. ಸ್ನೇಹಿತರೆ, ಇಂತಹ ಒಂದು ಘಟನೆ ಕರ್ನಾಟಕದ ಕೊಡಗು ಜಿಲ್ಲೆಯ ದುಬಾರಿ ಆನೆ ಶಿಬಿರದಲ್ಲಿ ನಡೆದಿದೆ. ಸೊ ಕಂಪ್ಲೀಟ್ ಆಗಿ ಇದರ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಯಾರಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮುಂದಾದರೂ ಕೂಡ ಇಂಥ ಒಂದು ದುರಂತ ಕಂಡ ಮೇಲಾದರೂ ಕೂಡ ಎಚ್ಚೆತ್ಕೊಳ್ಳಿ. ಇಂಥ ತಪ್ಪುಗಳನ್ನು ಮತ್ತೆ ಮಾಡಬೇಡಿ ಸ್ನೇಹಿತರೆ. ಈ ನೋಡ್ರಿ, ಈ ಒಂದು ಘಟನೆ ಮೇ 18 ಸೋಮವಾರದಿಂದ ನಡೆಯಿತು. ಸೊ ಇಲ್ಲಿ ದುಬಾರಿ ಆನೆ ಶಿಬಿರ ನಡೆಯಿತು. ದುಬಾರಿ ಆನೆ ಶಿಬಿರ ನಡೆದಲ್ಲಿ ಸೊ ಎಲ್ಲಾ ಅಲ್ಲಿ ಜನಗಳನ್ನು ನೋಡಲು ಬರ್ತಾರೆ ಸ್ನೇಹಿತರೆ. ಸೊ ಅಲ್ಲಿ ಎರಡು ಸಾಕಾನೆಗಳ ನಡುವೆ ಅಲ್ಲಿ ಏನಾಯ್ತು, ಗಲಾಟೆ ಆಯ್ತು. ಸೊ ಆ ಗಲಾಟೆಗಳ ನಡುವೆ ಸಿಕ್ಕಿ ಬಿದ್ದಂತಹ ತಮಿಳುನಾಡು ಚೆನ್ನೈ ಮೂಲದ 33 ವರ್ಷದ ಯುವತಿ ಸೊ ಜುನೇಶ್ ಅಂತ ಹೇಳಿ ಸೊ ಅವಳು ಮೃತಪಟ್ಟಿದ್ದಾಳೆ. ಸೊ ಯಾಕೆ ಏನೆಂಬುದರ ಬಗ್ಗೆ ನಾನು ತಿಳಿಸ್ತೇನೆ. ಸೊ ಇಂಥ ಘಟನೆಗಳನ್ನು ಆಗ್ತಾ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ಸುರಕ್ಷತೆಯಿಂದ ಇರಬೇಕು, ಬಹಳ ಎಚ್ಚರದಿಂದ ಇರಬೇಕು. ಯಾಕಂದ್ರೆ ವೈಲ್ಡ್ ಅನಿಮಲ್ ಅಂತಂದ್ರೆ ಸೊ ಅವುಗಳು ಬೆಳೆದು ಬಂದಿರೋ ರೀತಿನೇ ಹಂಗೆ ಇರುತ್ತೆ. ಸೊ ಅವುಗಳು ಯಾವಾಗ ಏನ್ ಮಾಡುತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಸೊ ಅದು ಮಾವುತ ಇರ್ತಾನೆ, ಸೊ ಅವನಿಗೆ ಟ್ರೈನಿಂಗ್ ಇರುತ್ತೆ. ಸೊ ಅವನ ಪ್ರಾಣಿಗಳಿಗೆ ಕಲಿಸಿರ್ತಾನೆ, ಆಹಾರ ಹಾಕಿರ್ತಾನೆ, ನೀರು ಕುಡಿಸ್ತಾನೆ. ಹಾಗಾಗಿ ಅವುಗಳಿಗೆ ರೂಢಿ ಇರುತ್ತೆ. ಸೊ ಅವರು ಯಾವ ರೀತಿ ಮಾಡ್ಬೇಕಂತೇಳಿ ಅವರಿಗೆ ಆ ಒಂದು ನಾಲೆಜ್ ಇರುತ್ತೆ. ಸೊ ಅದೇ ತರ ಅವ್ರು ಮಾಡ್ದಂಗೆ ನಾವು ಹೋಗಿ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ಅದಕ್ಕೆ ಅವ್ರದೇ ಆದಂತ ಒಂದು ಟ್ರಿಕ್ ಇರುತ್ತೆ. ಬಟ್ ಅಂತದ್ರಲ್ಲಿ ಕೂಡ ಈ ಏನೊಂದು ಅಲ್ಲಿ ಸುರಕ್ಷತೆ, ಸೊ ಅಲ್ಲಿ ಇರುವಂತಹ ಅಧಿಕಾರಿಗಳಾಗ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟವರು ಅಷ್ಟು ಸನಿ ಹೋಗಿ ಮುಟ್ಟುವಂತಹ ಕೆಲಸ ಮಾಡಬಾರ್ದಂತ ಹೇಳಿ ಅವರು ಸುರಕ್ಷತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕಲ್ಲಿ. ಸೊ ಯಾರೇ ಸಾರ್ವಜನಿಕರು ಬಂದರೂ ಅಷ್ಟು ಸಮೀಪ ಬಿಡಬಾರ್ದು. ಯಾಕಂದ್ರೆ ಅವು ವೈಲ್ಡ್ ಅನಿಮಲ್. ಸೊ ಯಾವಾಗ ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡ್ರಿ, ಈ ಒಂದು ದುಬಾರಿ ಆನೆ ಶಿಬಿರದಲ್ಲಿ ನೋಡ್ರಿ ಎರಡು ಆನೆಗಳ ನಡುವೆ ಅಲ್ಲಿ ಗಲಾಟೆ ಆಗುತ್ತೆ. ಸೊ ಅಲ್ಲಿ ದುಬಾರಿ ಆನೆ ಶಿಬಿರ ನೋಡಲ್ಲ, ಅಲ್ಲಿ ಚೆನ್ನೈ ಮೂಲದ ಗಂಡ, ಹೆಂಡತಿ ಮತ್ತು ಮಗಳು, ಸೊ ಇವ್ರು 3 ಜನ ಬಂದಿರ್ತಾರೆ ಸ್ನೇಹಿತರೆ. ಅಲ್ಲಿ ಆನೆಗಳು ಸ್ನಾನ ಮಾಡುವಂತಹ ಜಾಗದಲ್ಲಿ ಸೊ ಇವ್ರು 3 ಜನ ಹೋಗ್ತಾರೆ. ಇಷ್ಟು ಫೀಸ್ ಅಂತ ಕೊಟ್ರೆ ಅಲ್ಲಿ ಆನೆಗಳಿಗೆ ಸನಿ ಹೋಗಿ ಮುಟ್ಟಿ ಮತ್ತು ಸ್ನಾನ ಮಾಡಬೇಕಂದ್ರೆ ಅವಕ್ಕೆಲ್ಲ ಒರೆಸುವಂತಹ ಅವಕಾಶವನ್ನು ಕೂಡ ಕೊಡ್ತಾರಂತಲ್ಲಿ. ಸೊ ಅದೇ ತರ ಇವರು 3 ಜನ ಹೋಗಿದ್ದಾರೆ ಅಲ್ಲಿ. ಸೊ ಅಷ್ಟರಲ್ಲಿ ಅಲ್ಲಿ 2 ಆನೆಗಳಿತ್ತು. ಆ ಆನೆಗಳು ಅಲ್ಲಿ ಜಗಳ ಅಂದ್ರೆ ಗಲಾಟೆವನ್ನು ನಡೆದಾಗ ಆ ಹೆಣ್ಮಗಳು ಆ ಆನೆ ಕೆಳಗಡೆ ಸಿಕ್ಕಾಕೊಂಡ್ ಬಿಡ್ತಾಳೆ. ಅಂದ್ರೆ ಆ ಹೆಣ್ಮಗಳ ಮೇಲೆ ಆನೆ ಬೀಳುತ್ತೆ. ಆ ಹೆಣ್ಮಗಳು ಕಂಪ್ಲೀಟ್ ಆಗಿ ಪೂರ್ತಿ ಅಪ್ಪಚ್ಚಿ ಆಗಿರ್ತಾಳೆ. ಸೊ ಅಂದ್ರೆ ಟನ್ ಗಟ್ಲೆ ಇರುವಂತಹ ಆನೆ ಮನುಷ್ಯನ ಮೇಲೆ ಬಿದ್ದರೆ ಏನಾಗಿರ್ಬೋದು ವಿಚಾರ ಮಾಡಿ. ಸೊ ಹಾಗಾಗಿ ನಾವು ವೈಲ್ಡ್ ಅನಿಮಲ್ಗಳ ಜೊತೆ ನಾವು ಯಾವಾಗಲೂ ಆಟ ಆಡ್ಬಾರ್ದು ಮತ್ತು ನಾವು ಅದರ ಸ್ವಲ್ಪ ದೂರವನ್ನು ಕಾಪಾಡಿಕೊಂಡು ಅಷ್ಟೇ ದೂರಿಂದ ನೋಡಿ ಮನೋರಂಜನೆಯನ್ನು ಕೂಡ ಪಡ್ಕೊಳ್ಬೇಕು. ಸೊ ನೋಡ್ರಿ, ಇದು ಕಾವೇರಿ ನದಿ ದಂಡೆ ಮೇಲೆ ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವಂತಹ ದೃಶ್ಯ ವೀಕ್ಷಿಸಲು ಬಹಳ ಜನರು ಅಲ್ಲಿ ಪ್ರವಾಸಿಗರು ಜಮಾಯಿಸ್ತಾರೆ. ಸೊ ಅಲ್ಲಿ ಸ್ನಾನದ ಸಮಯದಲ್ಲಿ ನೋಡ್ರಿ, ಕಾಂಚನ್ ಎಂಬ ಆನೆ, ಸೊ ಇದು ಕಾಂಚನ್ ಎಂಬ ಆನೆ ಇದ್ರ ಹಿಂದಲೇ ಕೂಡ ಬೇರೆ ಬೇರೆ ಗಲಾಟೆಗಳು ಕೂಡ ಮಾಡಿತದು. ಸೊ ಅಲ್ಲಿ ಕಾಂಚನ್ ಎಂಬ ಆನೆ ಏನ್ ಮಾಡಿತಪ್ಪ ಅಂತಂದ್ರೆ ಇಲ್ಲಿ ಇದ್ದಕ್ಕಿದ್ದಂತೆ ಇಮಿಡಿಯೇಟ್ ಆಗಿ ಮಾರ್ತಾಂಡ ಎಂಬ ಆನೆ, ಸೊ ಅದ್ರ ಮೇಲೆ ಇದು ದಾಳಿ ಮಾಡ್ತು. ಯಾವುದು? ಕಾಂಚನ ಎಂಬ ಆನೆ. ಸೊ ಇದು ಕಾಂಚನ ಎಂಬ ಆನೆ ಮಾರ್ತಾಂಡ ಎಂಬ ಆನೆಯ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಈ 33 ವರ್ಷದ ತಮಿಳುನಾಡಿನ ಚೆನ್ನೈ ಮೂಲದ ಜುನೇಶ್ ಎಂಬ ಯುವತಿ ಅಲ್ಲಿ ಆನೆ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತಾಳೆ. ಸೊ ಅಷ್ಟರಲ್ಲಿ ಗಂಡ ಮತ್ತು ಮಗಳ ಎದುರೇನೆ ಇರ್ತಾರೆ. ಸೊ ಆದ್ರೆ ಆ ಗಂಡ ಅವಳನ್ನು ಕೈ ಹಿಡಿದು ಎಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ತರಹದ ಒಂದು ಪ್ರತಿಫಲನೂ ಕೂಡ ಸಿಗಲ್ಲ. ಸೊ ಇನ್ನು ಆ ಆನೆ ಸೊಂಡಿಲನ್ನು ಕೂಡ ಅಲ್ಲಿ ಮಗಳ ಮತ್ತು ಗಂಡನ ಮೇಲೆ ಯಾವುದೇ ತರಹಂಥದ್ದು ಅಲ್ಲಿ ಪರಿಣಾಮ ಬೀರಿಲ್ಲ. ಸೊ ಏನಾದ್ರೂ ಅದು ಆನೆ ಸೊಂಡಿಲಿಂದ ಅವ್ರಿಗೆ ಕೂಡ ಎಳೆದಿದ್ರೆ ಸೊ ಅವರು ಕೂಡ ಏನಾಗ್ತಿದ್ರು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ಹೆಂಡತಿಯನ್ನು ಎಳೆಯುವಂತಹ ಪ್ರಯತ್ನ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಅವ್ರು ಬರ್ಲಿಲ್ಲ. ಅಷ್ಟೊತ್ತಿಗೆ ಅವಳ ಪ್ರಾಣವನ್ನು ಕೂಡ ಹೋಗ್ಬಿಟ್ಟಿತ್ತು ಎಂದರೆ. ಸೊ ಇದು ಕಾಂಚನ ಎಂಬ ಆನೆ ಹಿಂದೆನೂ ಕೂಡ ಗಲಾಟೆ ಮಾಡಿತ್ತು. ಸೊ ಹಾಗಾಗಿ ಇವಾಗ ಈ ಮಾರ್ತಾಂಡ ಎಂಬ ಆನೆಯ ಮೇಲೆ ಅದು ಗಲಾಟೆ ಮಾಡಿ ಅಲ್ಲಿ ಮಹಿಳೆಯನ್ನು ಸಿಕ್ಕಾಕೊಂಡು ಅಲ್ಲಿ ಆ ಮಹಿಳೆ ಮೃತ ಕೂಡ ಪಟ್ಟಳು ಸ್ನೇಹಿತರೆ. ಮಾವುತ ಆ ಆನೆಗಳನ್ನು ನಿಯಂತ್ರಿಸಲು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಆ ಪರಿಸ್ಥಿತಿ ಕೈ ಮೀರಿತು ಸ್ನೇಹಿತರೆ. ಯಾಕಂದ್ರೆ ಈ ಕಾಂಚನ್ ಎಂಬ ಆನೆ ದಾಳಿ ಮಾಡಿದ ರಭಸಕ್ಕೆ ಮಾರ್ತಾಂಡ್ ಎಂಬ ಆನೆ ಸೊ ಅದರ ಸಮತೋಲನವನ್ನು ಕಳೆದುಕೊಂಡು ಅದು ಕೆಳಗಡೆ ಬಿದ್ದ್ಬಿಡ್ತು. ಸೊ ಇಂಥ ಘಟನೆ ನೋಡ್ರಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಬಂದು ಸೊ ಅವರು ತನಿಖೆಯನ್ನು ಕೂಡ ಕೈಗೊಂಡ್ರು.
ಪ್ರವಾಸಿಗರ ಸುರಕ್ಷತೆ ನೋಡ್ರಿ, ಹಿತದೃಷ್ಟಿಯಿಂದ ಶಿಬಿರದಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳು, ನಿಯಮಗಳು ಅಧಿಕಾರಿಗಳನ್ನು ಮರು ಪರಿಶೀಲಿಸಿದರು. ಸೊ ಅಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕರು ಯಾವುದೇ ಒಂದು ವೈಲ್ಡ್ ಅನಿಮಲ್ ಗಳ ಹತ್ರ ಹೋಗ್ತಾ ಇದ್ರಂದ್ರೆ ಅಲ್ಲಿ ಸುರಕ್ಷತೆಯನ್ನು ಕಾಪಾಡೋದು ಅಲ್ಲಿ ಯಾರ ಅಧಿಕಾರಿಗಳು ಇರ್ತಾರೆ ಅದು ಅವರ ಕರ್ತವ್ಯ ಆಗಿರುತ್ತದೆ. ಇಂಥ ಒಂದು ಘಟನೆ ಸೋಮವಾರ ನಡೆದಿದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಬೇರೆ ಬೇರೆ ಅನಿಮಲ್ಸ್ ಗಳನ್ನು, ವೈಲ್ಡ್ ಅನಿಮಲ್ಸ್ ಗಳನ್ನು ನೋಡ್ಲಕ್ ಹೋದಾಗ ಬಹಳ ನೀವು ಸುರಕ್ಷತೆಯಿಂದ ಇರಿ, ಬಹಳ ಅಂತರವನ್ನು ಕೂಡ ಕಾಪಾಡಿ. ಯಾಕಂತಂದ್ರೆ ಏನಲ್ಲಿ ಒಂದು ಆನೆಯ ಶಿಬಿರವನ್ನು ನೋಡ್ಲಿಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಸುರಕ್ಷತೆಯಿಂದ ನೋಡ್ಕೊಳ್ಳೋರು ಕೂಡ ಅಷ್ಟೇ ಗಮನದಿಂದ ಹರಿಸಬೇಕು. ಯಾಕಂದ್ರೆ ಅಲ್ಲಿ ಫೀಸ್ ಅನ್ನು ಕೂಡ ತಗೊಳ್ತಾರೆ ಅವರು. ಸೊ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಫೀಸ್ ಅನ್ನು ತಗೊಂಡು ಅಲ್ಲಿ ಪ್ರವಾಸಿಗರಿಗೆ ನೋಡಲು ವೀಕ್ಷಣೆ ಮಾಡಲು ಬಿಡ್ತೀರಾ ಅಂತಂದ್ರೆ ಅಷ್ಟೇ ನೀವು ಪ್ರವಾಸಿಗರನ್ನು ಅವರನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಕೂಡ ಅಷ್ಟೇ ನಿಮ್ದು ಕೆಲಸವಾಗಿರ್ತದೆ. ಸೊ ಯಾಕಂತಂದ್ರೆ ಎಲ್ಲಾ ಪ್ರವಾಸಿಗರಿಗೆ ಒಂದು ಖುಷಿ ಇರುತ್ತೆ, ನಾವು ವೈಲ್ಡ್ ಅನಿಮಲ್ಸ್ ಗಳು ನೋಡ್ಬೇಕು, ಹತ್ತಿರ ಹೋಗ್ಬೇಕು, ಫೋಟೋ ತೆಕ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಸೊ ಅಷ್ಟೇ ನಮ್ಮ ಜೀವನ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಸೊ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳು ಮತ್ತು ಸಚಿವರು ಹೇಳ್ತಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಏನ್ ಕ್ರಮ? ಜೀವ ಹೋದ್ಮೇಲೆ ಏನ್ ಮಾಡ್ತಿರ್ರಿ? ಜೀವ ಇರೋಕ್ಕಿಂತ ಮೊದಲು ಏನ್ ಮಾಡ್ಬೇಕು ಆ ಪ್ರೋಸೆಸ್ ಅನ್ನ ಮಾಡಿ. ಸೊ ಅಲ್ಲಿ ಸುರಕ್ಷತೆಯನ್ನು ಕಾಪಾಡಿ. ಸೊ ಈ ಸುರಕ್ಷಿತವನ್ನು ನೀವು ಕಾಪಾಡಿದ್ರೆ ಇಂಥ ಪರಿಸ್ಥಿತಿಯನ್ನೇ ಬರಲ್ಲ. ಇವಾಗ ಜೀವ ಹೋದ್ಮೇಲೆ ಯಾರ ಮೇಲೆ ಅಲ್ಲಿ ಕ್ರಮ ಕೈಗೊಳ್ತೀರಿ? ಏನ್ ಆನೆ ಮೇಲೆ ಕ್ರಮ ತೆಗೆದುಕೊಳ್ತೀರಾ? ಏನ್ ಮಾವುತನ ಮೇಲೆ ಕ್ರಮ ತೆಗೆದುಕೊಳ್ತೀರಾ? ಯಾರ ಮೇಲೆ ಕ್ರಮ ತೆಗೆದುಕೊಳ್ತೀರಿ? ಸೊ ಅದಕ್ಕಿಂತ ಮೊದಲೇನೆ ವೈಲ್ಡ್ ಅನಿಮಲ್ಸ್ ಹತ್ರ ಹೋಗದೆ ತರ ಅಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಂಡ್ರೆ ಇಂಥ ಪರಿಸ್ಥಿತಿಯನ್ನೇ ಬರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ದುರಂತ ಕಂಡಾದ್ರ ಮೇಲಾದ್ರೂ ನಾವು ಎಚ್ಚೆತ್ಕೊಳ್ಬೇಕು. ಸೊ ಯಾವುದೇ ನೀವು ವೈಲ್ಡ್ ಅನಿಮಲ್ಸ್ ಹತ್ರ ನೋಡ್ಲಕ್ ಹೋದಾಗ ನೀವು ಅಲ್ಲಿ ಅಂತರವನ್ನು ಕೂಡ ಕಾಪಾಡಿ, ನೀವು ನಿಮ್ಮ ಸುರಕ್ಷತೆ ನೀವು ನೋಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಅಷ್ಟೇ ಅಲ್ಲಿರುವಂತಹ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ಯಾನವನದ ಯಾರ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ಸಾರ್ವಜನಿಕರು ಮತ್ತು ಅಲ್ಲಿ ಏನ್ ಟೂರಿಸ್ಟ್ ಎಲ್ಲ ಪ್ರವಾಸಿಗರು ಬಂದಿರ್ತಾರೆ ಅವರನ್ನು ಅಷ್ಟೇ ಸುರಕ್ಷಿತವನ್ನು ಕಾಪಾಡಲು ಅವರ ಕರ್ತವ್ಯವಾಗಿರುತ್ತದೆ. ನೋಡ್ರಿ, ಯಾರೇ ಆಗ್ಲಿ ಇನ್ನು ಮುಂದಾದ್ರೂ ಕೂಡ ತಾವು ಎಚ್ಚೆತ್ಕೊಳ್ಳಿ. ಯಾವುದೇ ಒಂದು ಪ್ರಾಣಿ ಹತ್ರ ಹೋದ್ರೆ ಅಷ್ಟೇ ನೀವು ಸಾಕಿ ಬೆಳೆಸಿದ್ರು ಕೂಡ ಅವು ಯಾವಾಗ ಗಲಾಟೆ ಮಾಡುತ್ತೆ, ಯಾವಾಗ ಏನಾಗುತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ವೈಲ್ಡ್ ಅನಿಮಲ್ಸ್ ಗಳಿಂದ ನಾವು ಅಂತರವನ್ನು ಕೂಡ ಕಾಪಾಡಬೇಕು. ನಮ್ಮನ್ನು ಕೂಡ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇರುತ್ತೆ. ಸೊ ಎಲ್ಲಾ ತರದ್ ಇರುತ್ತೆ. ಸೊ ಹಾಗಾಗಿ ತಾವು ಬಹಳ ಸುರಕ್ಷತೆಯನ್ನು ಕಾಪಾಡರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೂಡ ವಹಿಸಬೇಕು ಸ್ನೇಹಿತರೆ. ಇಂಥ ಒಂದು ಘಟನೆ ಕಂಡ ಮೇಲಾದ್ರೂ ಕೂಡ ತಾವು ಎಚ್ಚೆತ್ಕೊಳ್ಳಿ. ತಮ್ಗೇನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.